ನಡ್ರು ಆ ಕಡೆ, ನಡ್ರು ಮಕ್ಳ ನಡ್ರು ಆ ಕಡೆ, ಹೋಗ್ರು ಆ ಕಡೆ. ಬಾಪ 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 ಬಾರಪ್ಪ ಇಲ್ಲಿ. ಏನಾಯ್ತಪ್ಪ? ಏನಾಯ್ತು? ಮಕ್ಕಳೆಲ್ಲ ತೊಂದರೆ ಕೊಡ್ತಾ ಇದ್ರಾ? ಬಾಪ ಬಾರಪ್ಪ ಇಲ್ಲಿ, ಕೂತ್ಕೋ ಮಾತಾಡೋಣ ಬಾ. ಬಾಪ ಯಾಕಪ್ಪ? ಏನಾಯ್ತಪ್ಪ? ಮಕ್ಕಳೆಲ್ಲ ತೊಂದರೆ ಕೊಡ್ತಾ ಇದ್ರಾ? ಇರ್ಲಿ 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 ಇರ್ಲಿ, ಏನಾಗಲ್ಲ. ಜ್ಯೂಸ್ ಏನಾದ್ರು ಕುಡಿತೀಯಾ? ಬೇರೆ ಊಟ ತಂದು ಕೊಡ್ಲಾ ನಿಂಗೆ? ಊಟ ಮಾಡ್ತೀಯಾ? ಅದು ಬಿಡು, ಅದ್ ಬಿಡಪ್ಪ, ಬೇರೆ ಏನಾದ್ರು ತಂದು ಕೊಡ್ತೀನಿ ಬಿಡು. ನೀನು ನೀನು ಗಣೇಶ್ ಅಲ್ವಾ ನೀನು? ಗಣೇಶ್ ಗಣೇಶ್ ಯಾಕೋ ಏನಾಯ್ತು ನಿಂಗೆ? ಯಾರು ಸರ್ ಇವರು? ಯಾವಾಗ್ಲೂ ತಿಪ್ಪೆ ಎಲ್ಲ ಹಾಯ್ಕೊಂಡು ತಿಂತಾ ಇರ್ತಾರ, ಮಕ್ಳೆಲ್ಲ ಕಲ್ ತಗೊಂಡು ಹೊಡಿತಾ ಇರ್ತಾರೆ. ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಪಾಪ. ಗಣೇಶ್ ಅಂತಪ್ಪ, ಹೆಂಗಿದ್ದ ಗೊತ್ತಾ ಇವನು? ಹೋ ಯಾ ಹಾ ಏನ್ ವಿಷಯ? ನಿನ್ ಗೊತ್ತಲ್ಲ, ಸ್ಮಾಲ್ ಬಜೆಟ್ ಎಲ್ಲ ಮಾಡಕ್ ಹೋಗಲ್ಲ. 10 crore ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತೆ ಹೇಳು ವರ್ಷಗಟ್ಲೆ? ಏನೇ ಇದ್ರು 50+ ಮೇಲೆ ಇರ್ಬೇಕಪ್ಪ. ಯಾ ಆ ಥರ ಏನಾರು ಇದ್ರೆ ಹೇಳಿ ಮಾಡೋಣ. ಯಾ ಶೋರ್. ಹಾಂ ಓಕೆ ಸಿಗೋಣ. ಯಾ ಬಾಯ್. ಅಯ್ಯೋ ದೇವ್ರೆ, ಹಂಗಿದ್ದವನು ಹಿಂಗಾಗೋದ್ನ? ಏನಾಯ್ತು ಸರ್? ಹೇಳ್ತೀನಿ. ಒಂದಿನ ರೀ, ಇವತ್ತು ನಮ್ಮ ಫಸ್ಟ್ ನೈಟು. ಹೂವು ಹಣ್ಣು ಸ್ವೀಟು ಏನು ಇಲ್ವಲ್ರಿ? ನೋಡು ವಂದನಾ, ಈ ಹೂ ಹಣ್ಣು ಸ್ವೀಟ್ ಎಲ್ಲ ಇವತ್ತಿರುತ್ತೆ, ನಾಳೆ ಬಾಡೋಗುತ್ತೆ. 100 ವರ್ಷ ಕಾಲ ನಾವಿಬ್ರು ಬಾಡದೇ ಇರುವಾಗ ಈ ಹೂ ಹಣ್ಣೆಲ್ಲ ಯಾಕೆ ಹೇಳು? ಸರಿ ತಗೊಳ್ಳಿ, ಹಾಲು ಕುಡೀರಿ. ಥ್ಯಾಂಕ್ ಯು ವಂದನಾ.
ನಂಗೊಂಚೂರು ಕೆಲಸ ಇದೆ, ನೀನು ಹೋಗಿ ಮಲ್ಕೋ, ನಾನು ಮುಗಿಸೋ ಮಲ್ಕೋತೀನಿ. ರೀ ಇವತ್ತು ರಾತ್ರಿಲ್ಲ ನೀವು ನನ್ನ ಮಲ್ಗಕ್ಕೆ ಬಿಡಲ್ಲ ಅನ್ಕೊಂಡಿದ್ದೆ, ನೋಡಿದ್ರೆ ನೀವು ನೀನು ಒಂದು ಹೆಣ್ಣಾಗಿ ಇದೆಲ್ಲ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಮದುವೆ ಆಗಿದ್ದ ಉದ್ದೇಶ ಏನಂದರೆ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕಾಗಿ ನನ್ನ ಮದುವೆ ಆಗಿದ್ದು. ನಾನು ಒಂದು ಸಣ್ಣ ಕಂಪ್ನೀಲಿ ಕೆಲಸ ಮಾಡೋ ಎಂಪ್ಲಾಯ್. ನನಗೆ ಬರೋ 30,000 ಸಂಬಳದಲ್ಲಿ 10,000 ಮನೆ ಬಾಡಿಗೆ ಕಟ್ಕೊಂಡು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಜೊತೆಗೆ ಪೆಟ್ರೋಲ್ ಖರ್ಚು ಇದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ನಾಳೆ ದಿವಸ ನೀನು ಪ್ರೆಗ್ನೆಂಟ್ ಅಂತ ಆದಾಗ ಹಾಸ್ಪಿಟಲ್ ಖರ್ಚು ಅದೆಲ್ಲ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ವರ್ಷ ಅಷ್ಟೇ ನನಗೆ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಆದಮೇಲೆ ಇದೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು ನನಗೆ ಬೆಟ್ರ್ ಅಂತ ಅನಿಸುತ್ತೆ. ನನ್ನ ಪ್ರಾಬ್ಲಮ್ ಎಲ್ಲ ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೋಗಿ ನೀನು ಮಲ್ಕೋ. ಛೇ ಎಂಥರನ್ನ ಕೊಟ್ಟು ಮದುವೆ ಮಾಡಿಬಿಟ್ರು ನಮ್ಮ ಅಪ್ಪ ಅಮ್ಮ. ನಾನು ಏನೇನೋ ಕನ್ಸು ಕಂಡ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತಲ್ಲ. ಛೇ ಏನು ಮಾಡೋದೀಗ? ಓ ಮೈ ಗಾಡ್! ಅಮ್ಮ ಅಯ್ಯಪ್ಪ, ಅಮ್ಮ ಅಯ್ಯೋ ಅಯ್ಯಪ್ಪ, ಅಯ್ಯೋ ಮೇಡಮ್, ಏನಾಯ್ತು? ಅಯ್ಯಪ್ಪ, ಅಮ್ಮ ಎದುಳಿ ಎದುಳಿ ಮೇಡಮ್, ಎದುಳಿ. ಇಲ್ಲ ಪರವಾಗಿಲ್ಲ, ಕೈಕಲ್ ಏನೋ ರೇಟ್ ಬಿಡಿ ಆಯ್ತಾ? ಬಿಡಿ ಬಿಡಿ, ಅಯ್ಯೋ ಪರವಾಗಿಲ್ಲ. ನೋಡ್ಕೊಂಡ್ ಬರ್ಬೇಕಲ್ವಾ ನೀವು? ಅಯ್ಯೋ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಹೋಗ್ತೀನಿ ಬಿಡಿ, ಪರವಾಗಿಲ್ಲ. ನಿಮ್ ಕಾಲ್ ಲೇಟ್ ಆಗಿದೆ ಅನ್ಸುತ್ತೆ. ಅಯ್ಯೋ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ ಬನ್ನಿ. ಓಕೆ, ಮೆತ್ತಿಗೆ ಮೆತ್ತಿಗೆ ನೋಡ್ಕೊಂಡು. ಓಕೆ ಓಕೆ. ಅಮ್ಮ ಅಯ್ಯೋ ಏನ್ ಕರ್ಮಪ್ಪ. ನೋಡ್ಕೊಂಡು ಬರ್ಬೇಕಲ್ವಾ ಮೇಡಮ್ ನೀವು? ಸರ್ ನಮ್ಮನೆ ಈ ಕಡೆ ರೈಟ್ಗೆ ಹೋಗ್ಬೇಕು ಸರ್. ಮೇಡಮ್ ಇಲ್ಲೇ ನಮ್ಮ ಮನೆ ಲೆಫ್ಟಲ್ಲಿದೆ. ನಿಮ್ಮ ಕಾಲಿಗೆ ಗಾಯ ಆಗಿದೆ ಅನ್ಸುತ್ತೆ, ಬ್ಯಾಂಡೇಜ್ ಹಾಕೊಂಡು ಹೋಗಿರಂತೆ, ಬನ್ನಿ. ಇಲ್ಲ ಸರ್ ಬೇಡ, ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ಅಯ್ಯೋ ಮೇಡಮ್, ನನ್ನಿಂದ ನಿಮ್ಮ ಕಾಲು ಗಾಯ ಆಗಿಬಿಟ್ಟಿದೆ. ಅದು ಹಂಗೆ ನೀವು ನೋಡಿದಾಗೆಲ್ಲ ನಾನು ಬೈಕೊಂತ ಇರ್ತೀರಾ, ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಬ್ಯಾಂಡೇಜ್ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಹೋಗಿರಂತೆ, ಬನ್ನಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಓ ಮೈ ಗಾಡ್, ನೀವು ಕುತ್ಕೊಳ್ಳಿ, ನಾನು ಹೋಗಿ ಡೆಟಾಯ್ಲು ಮತ್ತು ಬ್ಯಾಂಡೇಜ್ ತೊಗೊಂಬರ್ತೀನಿ. ಅಯ್ಯೋ ಏನು ಮಾಡ್ತಾ ಇದ್ದೀರಾ? ಒಂದು ನಿಮಿಷ ಇರಿ, ನಾನು ಬೇಡ, ನೋಡ್ತೀನಿ ಬೇಡ, ಏನಾಗಿದೆ ಬೇಡ. ಅಂತ. ಅಯ್ಯೋ ಅಯ್ಯೋ ಇರಲಿ, ಪರವಾಗಿಲ್ಲ, ನಾನು ನೋಡಕ್ಕೆ ಬಿಡಿ ಸ್ವಲ್ಪ, ಪ್ಲೀಸ್ ಇಟ್ಕೊಳ್ಳಿ ಇದು. ಅಯ್ಯೋ ಮೈ ಗಾಡ್, ಇರಿ ಮೇಡಮ್, ನೀವು ಏನು ತಲೆ ಕೆಡಿಸ್ಕೋಬೇಡಿ. ನೀವು ಇವಾಗ ಟಯರ್ಡ್ ಆಗಿಬಿಟ್ಟಿದ್ದೀರಾ, ನನ್ನ ಕೈಯಿಂದ ಒಂದು ಜ್ಯೂಸ್ ಕುಡೀರಿ, ಫುಲ್ ಫ್ರೆಶ್ ಅಪ್ ಆಗ್ತೀರಾ. ಈ ಜ್ಯೂಸ್ ಕುಡೀರಿ, ನೀವು ಫುಲ್ ಸ್ಟ್ರಾಂಗ್ ಆಗ್ತೀರಾ.
ಥ್ಯಾಂಕ್ ಯು. ನಾನು ಹೊರಡ್ತೀನಿ. ಯಾಕೆ ನಾನು ಡ್ರಾಪ್ ಮಾಡ್ತೀನಿ ರೀ. ಇಲ್ಲ, ನಾನು ಆಲ್ರೆಡಿ ನಿಮ್ಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ. ನಾನು ಹೊರಡ್ತೀನಿ. ಅಯ್ಯೋ ನನ್ಗೇನು ಬೇಜಾರಿಲ್ಲ, ನಾನು ಡ್ರಾಪ್ ಮಾಡ್ತಿದ್ದೆ. ಪರವಾಗಿಲ್ಲ. ಸರಿ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಒಂದು ನಿಮಿಷ ವೆಯ್ಟ್ ಮಾಡ್ತೀರಾ? ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ. ಹೊರಗಡೆ ತುಂಬ ಚಳಿ ಇದೆ ಅನಿಸುತ್ತೆ. ನೀವು ಇದನ್ನು ಹಾಕ್ಕೊಂಡೋಗಿ ಮತ್ತೆ ನಾಳೆ ಬರುವಾಗ ಇದನ್ನು ನನಗೆ ವಾಪಸ್ ತಂದುಕೊಡಿ. ಯಾಕಂದರೆ ಇದು ನನ್ನ ಫೇವ್ರೆಟ್ ಜರ್ಕಿನ. ಓಕೆನಾ? ಸರಿ, ಮರಿಬೇಡಿ. ಥ್ಯಾಂಕ್ ಯು. ನಾಳೆ ತಂದುಕೊಡಿ. ಬಾಯ್. ಬಾಯ್. ರೀ, ವಂದನಾ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಯಾಕ್ರಿ ಹಿಂಗ್ ಆಡ್ತೀರಾ? ನನ್ನ ಕಷ್ಟನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಪದೇ ಪದೇ ಹೇಳ್ಸ್ಕೊಬೇಡ ನನ್ನ ಕೈಲಿ. ನೀನು ಇಲ್ಲಿ ಮಲ್ಕೋ, ನಾನು ಹಾಲಲ್ಲಿ ಮಲ್ಕೋತೀನಿ. ರೀ, ಹಲೋ, ಯಾರಿದ್ದೀರಾ ಮನೇಲಿ? ಎಕ್ಸ್ಕ್ಯೂಸ್ ಮೀ. ಹಾಯ್ ವಂದನಾ ಅವರೇ, ಬನ್ನಿ ಬನ್ನಿ ಬನ್ನಿ. ನಿಮ್ ಜರ್ಕಿನ್ ಕೊಡೋಣ ಅಂತ ಬಂದೆ. ಓ, ತುಂಬಾ ಥ್ಯಾಂಕ್ಸ್ ತಂದ್ಕೊಟ್ಟಿದ್ದಕ್ಕೆ. ಓಕೆ, ಬರ್ತೀನಿ. ಅಯ್ಯೋ, ನಮ್ಮ ಮನೆಗೆ ಬಂದು ಹಂಗೆ ಹೋಗ್ತೀರಾ? ಜ್ಯೂಸ್ ಕುಡ್ಕೊಂಡು ಹೋಗಿ. ನಾನು ಜ್ಯೂಸ್ ಕುಡಿಯಕ್ ಬಂದಿಲ್ಲ, ಬರ್ತೀನಿ. ಬನ್ನಿ ಮೇಡಮ್, ಕಾಮಿಡಿ ಮಾಡಬೇಡಿ. ನಮ್ಮ ಮನೆಗೆ ಯಾರೇ ಬಂದ್ರು ಫಸ್ಟ್ ಜ್ಯೂಸ್ ಕುಡಿಬೇಕು. ಬನ್ನಿ. ಆಯ್ತು, ಸ್ವಲ್ಪ ತಗೊಬನ್ನಿ. ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನೀವು ಜ್ಯೂಸ್ ತಗೊಳ್ಳಿ. ಅಯ್ಯೋ ಇಲ್ಲ, ನಾನು ಜಸ್ಟ್ ಈಗ ತಾನೇ ಕಾಫಿ ತಗೊಂಡೆ. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ. ಏನಕ್ಕಿದು ಕ್ಯಾಮ್ರಾ? ಓ, ಕ್ಯಾಮ್ರಾನಾ? ಸದ್ಯ ಟೈಮಿಗೆ ಗ್ಯಾಪ್ಸಿದ್ರಿ. ಏನು ವಿಷಯ ಅಂದರೆ, ಒಂದು ಸೀರಿಯಲ್ ಆಡಿಷನ್ಗೆ ಫೋಟೋ ಕೇಳ್ತಿದ್ರು. ಸೊ ಹಂಗಾಗಿ ಕ್ಯಾಮ್ರಾಮ್ಯಾನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಗೇನು ಬೇಜಾರಿಲ್ಲ ಅಂದರೆ ಒಂದು ಫೋಟೋ ತೆಗಿತೀರಾ ನಂದು? ಹಾಂ, ಓಕೆ. ಜ್ಯೂಸ್ ಕುಡಿಬಿಡಿ ಫುಲ್ಲಾಗಿ. ಅಯ್ಯೋ, ಪರವಾಗಿಲ್ಲ, ಬನ್ನಿ. ಎಲ್ಲ ಆಪ್ಷನ್ಸು ಸೆಟ್ ಆಗಿದೆ. ಜಸ್ಟ್ ನೀವು ಈ ಬಟನ್ ಕ್ಲಿಕ್ ಮಾಡಿ ಅಷ್ಟೇ. ಹೋಗಿ ನಿಂತ್ಕೊಳ್ಳಿ. ಚೆನ್ನಾಗಿದ್ದೀನಾ? ಹಾಂ, ಸ್ಪೆಕ್ಸ್ ಹಾಕೊಳ್ಳಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಚೆನ್ನಾಗಿ ತೆಗ್ದಿದ್ದೀರಾ ತಾನೆ? ಒಂದ್ಸಲ ನೋಡಿ, ಪಕ್ಕ ಸೆಲೆಕ್ಟ್ ಆಗ್ತೀನಾ ಫೋಟೋಸಿಂದ? 100% ಸೆಲೆಕ್ಟ್ ಆಗ್ತೀರಾ. ಓ ಸೂಪರ್ ಸೂಪರ್ ಸೂಪರ್, ಚೆನ್ನಾಗಿ ತೆಗ್ದಿದ್ದೀರಾ, ಸೂಪರಾಗಿ ತೆಗ್ದಿದ್ದೀರಾ, ಸೂಪರ್, ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ. ಈಗ ನಾನು ನಿಮ್ದು 2 ಫೋಟೋ ತೆಗಿತೀನಿ. ಹೇ ಬೇಡ, ಪರವಾಗಿಲ್ಲ, ನಾನೇನು ಆಡಿಷನ್ಗೆ ಹೋಗ್ಬೇಕಾಗಿಲ್ಲ. ನೀವು ನಂದು ಫೋಟೋ ತೆಗ್ದಿದ್ದೀರಾ, ನಾನು ನಿಮ್ದು ಫೋಟೋ ತೆಗಿತೀನಿ. ಪ್ಲೀಸ್ ಬನ್ನಿ. ಸರಿ ಆಯ್ತು, ಬನ್ನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಬನ್ನಿ. ಹಂಗಲ್ಲ, ಒಂದು ನಿಮಿಷ, ನೀವು ಕೈನ ಹಿಂಗ್ ಮೇಲಕ್ಕೆ ಇಟ್ಕೋಬೇಕು ನೋಡಿ, ಹಿಂಗೆ ಇಟ್ಕೊಳ್ಳಿ ನೋಡಿ, ಇದು ಕರೆಕ್ಟಾಗಿರುತ್ತೆ ಫೋಸ್ಗೆ. ನೆಕ್ಸ್ಟ್ ಇನ್ನೊಂದು ಫೋಸ್ ಕೊಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ. ಒಂದು ನಿಮಿಷ ಇರು, ಒಂದು ನಿಮಿಷ ಇರು. ಲಾಸ್ಟ್ ಫೋಸ್ ಒಂದು ಕೊಡಿ. ವಂದನ ಅವರೇ, ಒಂದು ಫೋಸ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಒಂದು ನಿಮಿಷ ಕೈ ಕೊಡಿ. ಹಾಂ, ಯಾರಪ್ಪ ಈ ಟೈಮಲ್ಲಿ? ಏನ್ರಿ ಸರ್, ಮನೇಲಿ ಹಳೆ ನ್ಯೂಸ್ ಪೇಪರು, ಖಾಲಿ ಡಬ್ಬ, ಗುಜರಿ ಐಟಮು ಏನೋ ಇದೆಯಾ ಸರ್? ಏನಿಲ್ಲ, ಹೋಗ್ರಿ. ಸರ್, ಇಲ್ಲೇ ಎದುರುಗಡೆ ಪಾಂಡುರಂಗ ಗುಜರಿ ಅಂಗಡಿ ಅಂತ ಓಪನ್ ಮಾಡಿದ್ದೀನಿ, ದಯವಿಟ್ಟು ಏನಾದ್ರು ಹೇಳಿ ಸರ್. ಆಯ್ತೋಗಿ ಹೋಗ್ರಿ ರೇ. ಸರ್ ಬರಲಾ ಸರ್? ಯಾವನ ಇವನು ಈ ಟೈಮಲ್ಲೇ ಬರ್ಬೇಕಾ? ನಾನು ಹೊರಡ್ತೀನಿ. ವಂದನ ಅವರೇ, ಯಾಕೆ, ಏನಾಯ್ತು? ಅಯ್ಯೋ ಛ. ಗಣೇಶ್, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ವಂದನಾ, ಹೊರಟೋಗಿ ಇಲ್ಲಿಂದ. ನನ್ನ ನಿನ್ನ ಕೈಯಲ್ಲಿ ಮರೆಯಕ್ಕೆ ಆಯ್ತಿಲ್ಲ ವಂದನಾ. ಗಣೇಶ್, ನಿನ್ನೆ ರಾತ್ರಿ ನಡೆದಿರೋದು ನೆನೆಸ್ಕೊಂಡ್ರೆ, ನಿನ್ನೆ ರಾತ್ರಿ ನಡೆದು ನೆನೆಸ್ಕೊಂಡ್ರೆ ನನ್ನ ಕೈಯಲ್ಲಿ ನಿನ್ನ ಬಿಟ್ಟಿರಕ್ಕೆ ಆಯ್ತಿಲ್ಲ ವಂದನಾ. ಗಣೇಶ್, ಪದೇ ಪದೇ ಅದೇ ತಪ್ಪು ಮಾಡೋದು ಬೇಡ, ಹೊರಟೋಗಿ. ಆ ತಪ್ಪೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ವಂದನಾ. ನನಗೆ ನೀನೇ ಮುಖ್ಯ ವಂದನಾ. ಪ್ಲೀಸ್ ವಂದನಾ, ಪ್ಲೀಸ್ ವಂದನಾ. ಗಣೇಶ್, ನಿಮ್ಮ ಯಜಮಾನ್ರು ಬಂದ್ರು, ಎದುಳಿ, ಬೇಗ ಎದುಳಿ. ಹಾ, ನಿಮ್ಮ ಯಜಮಾನ್ರು ಬಂದ್ರ? ಬಾತ್ರೂಮ್ಗೆ ಹೋಗಿ. ನೀನ್ ಮ್ಯಾನೇಜ್ ಮಾಡ್ತೀಯಾ? ಹಾ, ಹುಷಾರು. ಸರಿ, ಯಾವ ಕಡೆ ಹೋಗ್ಲಿ? ಈ ಕಡೆ ಹೋಗಿ. ಹಾ, ಸರಿ ಸರಿ. ಯಾಕೆ ವಂದನ, ಬಾಗಿಲು ತೆಗಿಯೋಕೆ ಎಷ್ಟೊತ್ತು? ಸರಿ, ಒಂದು ಗ್ಲಾಸ್ ನೀರು ತಗೊಂಬಾ. ಅಮ್ಮೋರೆ, ಕೊಳ ಎಲ್ಲ ಚೆನ್ನಾಗೈತ್ರಿ. ಕೆರಡು ಸ್ವಲ್ಪ ಕಸ ಕಟ್ಕೊಂಡಿತ್ತು, ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ನೀರು ಚೆನ್ನಾಗಿ ಬತ್ತೈತೆ ಅಮ್ಮವ್ರೆ.
ಇರಿ ಒಂದು ನಿಮಿಷ. ಯಾರು ನೀವು? ಸರ್ ನಾನು ಪ್ಲಂಬರ್ ಸರ್. ಅಮ್ಮವರು ಫೋನ್ ಮಾಡಿದ್ರು, ಕೊಳೆ ರಿಪೇರಿ ಆಯ್ತಂತ, ಅದಕ್ಕೆ ಬಂದಿದ್ದೆ ರೀ. ಸರಿ ಬತ್ತೀನಿ ಅಮ್ಮವ್ರೆ ನಾನು. ಕಾಲ್ ಮಾಡ ಆಮೇಲೆ. ಅಮ್ಮವ್ರೆ ಚೂರು ಕಾಪಿ ಕಾಸು ಏನಾದರೂ. ರೀ ಥ್ಯಾಂಕ್ ಯು ಸರ್, ಬರ್ತೀನಮ್ಮ. ವಂದನಾ, ಹಾ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಹೋ ಹೌದಾ, ಥ್ಯಾಂಕ್ ಯು ರೀ. ಅದು ಸರಿ, ಎಲ್ಗೋ ರೆಡಿ ಆದಂಗಿದೆ? ನನ್ನ ಫ್ರೆಂಡ್ ಬರ್ತ್ಡೇ ಇದೆ ರೀ, ಅದಕ್ಕೆ ಹೋಗ್ತಾ ಇದ್ದೀನಿ. ಓ ಹೌದಾ, ಸರಿ ನಾನು ಡ್ರಾಪ್ ಮಾಡ್ತೀನಿ ನಡಿ. ಬೇಡ ಬೇಡ, ಅವಳೆ ಕ್ಯಾಬ್ ಬುಕ್ ಮಾಡಿದ್ದಾಳ್ರಿ. ಹೌದಾ, ಸರಿ ಹುಷಾರಾಗಿ ಹೋಗ್ಬಿಟ್ ಬಾ. ಆಯ್ತು ರೀ, ಬರ್ತೀನಿ. ಹಾಯ್ ಡಾರ್ಲಿಂಗ್, ವಾಟ್ ಎ ಸಡನ್ ಸರ್ಪ್ರೈಸ್ ಯಾರ್. ಈ ಡ್ರೆಸ್ಸಲ್ಲಿ ಮಾತ್ರ ನೀನು ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆಯಪ್ಪ. ನನಗಂತೂ ನೀನು ಯಾವಾಗ ಬರ್ತೀಯ ಅಂತ ವೇಟ್ ಮಾಡ್ತಾ ಇದ್ದೆ ಗೊತ್ತಾ ನಾನು. ನಿಜ ಡಾರ್ಲಿಂಗ್, ನಂಗೂ ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ ಗೊತ್ತಾ. ಸೇಮ್ ಫೀಲಿಂಗ್ ನನಗೂ. ನೀನು ಬಂದಲ್ವಾ, ಅಷ್ಟೇ ಸಾಕಪ್ಪ ನನಗೆ. ಏನ್ ವಂದನಾ ನೀನು, ಅಯ್ಯೋ. ಹಾ, ಯಾರು ಸರ್ ನೀವು? ಯಾಕೆ ನೆನಪಿಲ್ವಾ? ಒಂದ್ಸಲ ನಮ್ಮ ಮನೆಗೆ ಕೊಳೆ ರಿಪೇರಿ ಮಾಡಕ್ಕೆ ಬಂದಿದ್ದೆ. ಮತ್ತೆ ಕೊಳೆ ರಿಪೇರಿ ಬಂದಿದೆಯಾ ಸರ್? ಕೊಳೆ ರಿಪೇರಿ ಒಂದ್ಸಲ ರಿಪೇರಿ ಬಂದರೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅದನ್ನು ಕಿತ್ತು ಬಿಸಾಕಬೇಕು, ಇಲ್ಲಾಂದರೆ ಅದು ತೊಂದರೆ ಕೊಡ್ತಾನೇ ಇರುತ್ತೆ. ಯಾಕೆ ಸರ್, ಏನಾಯ್ತು ಸರ್? ಸಾರ್, ಏನಕ್ಕೆ ಸಾರ್ ಹಂಗ ಹೇಳ್ತಾ ಇದ್ದೀರಾ? ಯಾಕೆ ಸಾರ್? ಸುಮ್ಮನೆ ರೀ, ನನ್ನ ಸಮಾಧಾನ ಮಾಡಕ್ಕೆ ಬರಬೇಡಿ ಸಾರ್. ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ನನ್ನ ಹೆಂಡ್ತಿ ನಿಂಗೆ ಎಷ್ಟು ದಿವಸದಿಂದ ಪರಿಚಯ? 2 ವಾರದಿಂದ ಸರ್. ಅಕ್ರಮ ಸಂಬಂಧ ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ? ಅಕ್ರಮ ಸಂಬಂಧ ತಪ್ಪು ಅಂತ ಗೊತ್ತಾಗೋಷ್ಟಕ್ಕೆ ನಾವಿಬ್ರು ತುಂಬ ಹತ್ರ ಆಗ್ಬಿಟ್ವಿ ಸರ್. ನನ್ನ ಹೆಂಡ್ತಿನ ನನ್ನ ಜೀವಕ್ಕಿಂತ ಹೆಚ್ಚೇ ಪ್ರೀತಿಸಿದ್ನಲ್ಲೋ, ಅವಳನ್ನ ಬಿಟ್ಬಿಡು. ನನ್ನ ಕೈಯೆಲ್ಲ ಆಗಲ್ಲ ಸರ್. ಒಂದು ವೇಳೆ ನಾನು ಮರೆತರು ಅವಳು ನನ್ನ ಮರೆಯಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಸರಿ ಸರ್. ರೀ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ವಂದನಾ, ಯಾರು ಬಂದರು ನೋಡು. ಓ ಗಣೇಶ್ ಅವರೇ, ಬನ್ನಿ ಬನ್ನಿ.
ಬನ್ನಿ ಕೂತ್ಕೊಳ್ಳಿ. ವಂದನ, ನೀನು ಕೂತ್ಕೋ. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ರೀ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ. ರೀ ನಾನು ತಪ್ಪು ಮಾಡ್ಬಿಟ್ಟೆ ರೀ, ನನ್ನ ಪಾಪಿ ರೀ, ಪಾಪ ಮಾಡ್ಬಿಟ್ಟೆ ರೀ. ಒಂದೇ ಒಂದ್ಸಲ ಕ್ಷಮಿಸ್ಬಿಡ್ರಿ, ತಪ್ಪಾಯ್ತು ರೀ. ಹೇಳು ವಂದನ, ಹೇಳು. ಆವತ್ತು ನಾನು ನಿನ್ನ ಆಸೆ ಈಡೇರಿಸಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಗಿದ್ದಾಗೋಯ್ತು. ನೋಡು, ಮುಂದೆ ಏನು ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೀವೇನು ಹೇಳ್ತಿರೋ ಅದು ಮಾಡಕ್ಕೆ ನಾನು ರೆಡಿ ಸರ್. ನೀವಿಬ್ರು ಮದುವೆ ಮಾಡಿಕೊಂಡು 100 ವರ್ಷ ಸುಖ ಬಾಳಿ. ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೋಗು. ನನ್ನ ಜೀವನ ಆ ದೇವ್ರಿಟ್ಟಂಗಾಗುತ್ತೆ. ಗಣೇಶ್ ಅವರೇ, ಕರ್ಕೊಂಡೋಗಿ. ನನ್ನಿಂದ ನಿಮಗೆ ತೊಂದರೆ ಆಗಿದೆ. ಐ ಆಮ್ ರಿಯಲಿ ಸಾರಿ ಸರ್. ವಂದನ, ಹೇಳಿದ್ ಕೇಳು. ಹೋಗು, ಹೋಗು. ಅಯ್ಯೋ ದೇವ್ರೆ, ಹಂಗಿದ್ದವನ್ಗೆ ಇವತ್ತು ತಿಪ್ಪೆಲ್ಲ ಹಾಯ್ಕೊಂಡು ತಿನ್ನೋ ಪರಿಸ್ಥಿತಿ ಬಂತ. ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಜುಮ್ ಅನ್ನುತ್ತೆ ಅಲ್ವಾ ಸರ್? ಆಮೇಲೆ ಏನಾಯ್ತು ಸರ್? ಗೊತ್ತಿಲ್ಲ ಸರ್. ಆಗಿದ್ದಾಗೋಯ್ತು, ಬನ್ನಿ ಸರ್, ಊಟ ಬಟ್ಟೆ ಏನಾದ್ರು ಕೊಡ್ಸೋಣ. ನೀವು ಹೇಳಿದ್ರೆ ಗಣೇಶ್ ಇದರಲ್ಲಿ ಹೋಗೋಣ. ಗಣೇಶ್ ಎದ್ದೇಳು, ಗಣೇಶ್ ಎದ್ದೇಳು. ಬಾ. ಬಾ ಬಾಪ, ಮೆತ್ತಿಗ್ ಬಾ, ಮೆತ್ತಿಗ. ಯಾರು ಸರ್ ಇವರು ಹಿಂಗಿದ್ದಾರೆ? ಎಲ್ಗಡೆ ಹೋಗ್ತಾ ಇದ್ದೀರಾ? ಇವರಪ್ಪ, ನಾಗರಬಾವಿಲಿ ದೊಡ್ಡ ಬಂಗ್ಲೆ ಇದೆಯಲ್ಲ, ಸೀರಿಯಲ್ ಆಕ್ಟರ್ ಗಣೇಶ್ ಅವರೇ ಇವರು. ಇವರು ಸಾರ್ ನನ್ ಗೊತ್ತು ಸಾರ್. ಗಂಡ ಹೆಂಡತಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು ಸಾರ್. ಸ್ವಲ್ಪ ದಿವಸ ಆದ್ಮೇಲೆ ಅವತ್ತು. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ಸಂಜಯ್ ರಾಮಸ್ವಾಮಿ ಅಂತ. ಸೊ ನಾನೊಂದು ಫಿಲ್ಮ್ ಮಾಡ್ತಾ ಇದ್ದೀನಿ. ಅದರದ್ದು ಬಜೆಟು ಒಂದು 10 ಕೋಟಿ. ಸೊ ನನ್ನ ಹತ್ರ ಒಂದು 5 ಕೋಟಿ ಇದೆ. ಇನ್ನೊಂದು 5 ಕೋಟಿ ಹಾಕಿ ಯಾರಾದರೂ ಫಿಲ್ಮ್ ಮಾಡಬೇಕಂದ್ರೆ ತುಂಬ ವೆಲ್ಕಮ್. ಹಾ, 5 ಕೋಟಿ ಕೊಟ್ರೆ ಹೀರೋಯಿನ್ ಮಾಡ್ತಾರಾ? ನಂದು ಮದುವೆ ಆಗಿಲ್ಲ. ಏನು ಮಾಡಲಿ, ಗಣೇಶ್ ಪ್ರಾಪರ್ಟಿ ನನ್ನ ಹೆಸರಿಗೆ ಬರ್ಸ್ಕೊಬಿಟ್ರೆ ಒಳ್ಳೆ ಐಡಿಯಾ. ಸೊ ಇದೊಂದು 5 ಕೋಟಿ ಹಾಕ್ಬಿಟ್ಟು ಮದುವೆನೂ ಆಗ್ಬೋದು ಆ್ಯಂಡ್ ಫಿಲ್ಮಲ್ಲೇ ಅವ್ರಿಗೆ ಹೀರೋಯಿನ್ ರೋಲು ಕೊಡ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟ್ ಮೆಸೇಜ್ ಮಾಡಿ ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ಹೆಂಗಾದ್ರೂ ಮಾಡಿ ನನ್ನ ಪ್ಲ್ಯಾನ್ ಸಕ್ಸಸ್ ಮಾಡ್ಕೊಳ್ಳೇಬೇಕು. ಹಾಯ್ ಡಾರ್ಲಿಂಗ್. ಬಿಡು ಗಣೇಶ್, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಏನ್ ವಂದನ ಹಿಂಗಂತೀಯ ನೀನು? ನಿನ್ಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ. ಅಷ್ಟು ಪ್ರೀತಿ ಮಾಡ್ತೀರಾ? ಹಾಗಿದ್ರೆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿದೆ. ಹಾಗಿದ್ರೆ ನನ್ನ ಹೆಸರಲ್ಲಿ ಮಾಡಿ ನಾನು ದ್ರೋಹ ಮಾಡ್ತೀನಾ, ಮೋಸ ಮಾಡ್ತೀನಾ, ನಿಮ್ಮನ್ನು ಬಿಟ್ಟು ಹೋಗ್ತೀನಾ? ಏನ್ ವಂದನ ಹಿಂಗನ್ಬಿಟ್ಟೆ ನೀನು? ನಿನ್ಗೋಸ್ಕರ ನಾನು ಪ್ರಾಪರ್ಟಿ ಕೊಡಲ್ವಾ? ನಡಿ, ಇವಾಗಲೇ ನಿನ್ನ ಹೆಸರಲ್ಲಿ ಬರೆಸ್ತೀನಿ. ನಡಿ ಬಾ. ಯಾರಪ್ಪ ಬೆಳಬೆಳಗ್ಗೆನೆ? ಯಾರ್ರೀ ಬೆಳಬೆಳಗ್ಗೆ? ಅದು ಏನ್ರಿ ಅದು? ನಾವು BK ಬ್ಯಾಂಕಿಂದ ಬಂದಿದ್ದೀವಿ. ಈ ಪ್ರಾಪರ್ಟಿ ಸೀಸ್ ಆಗಿ 24 ಅವರ್ಸ್ ಆಗಿದೆ. ನೀವ್ಯಾರು? ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಏನು? ಬೇಗ ಆಚೆ ಹೋಗಿ ನಾವು ಸೀಸ್ ಮಾಡಬೇಕು. ಯಾರು ಹೇಳಿದ್ದು ಈ ಪ್ರಾಪರ್ಟಿ ನಂದು? ನನ್ಗೆ ಗೊತ್ತಿಲ್ದಾಗ ಸೀಸ್ ಹೆಂಗ್ರಿ ಮಾಡ್ತೀರಾ? ಹಲೋ ಸರ್, 1 ನಿಮಿಷ ಇರಿ. ಚೆಕ್ ಮಾಡ್ಕೊಳ್ಳಿ. ಏನ್ರಿ ಸಾಕೇನ್ರಿ ಡಾಕ್ಯುಮೆಂಟ್ಸು? ಇನ್ನೇನ ತೋರಿಸ್ಬೇಕಾ? ಪಟಾಪಟ ಅಂತ ಆಚೆಗೆ ಹೋಗ್ರಿ, ನಮಗೂ ಬೇಜನ್ ಕೆಲಸಗಳವೆ. ನನಗೆ ಮೋಸ ಮಾಡಿ ಹೊಟ್ಟೋಗ್ಬಿಟ್ಲಲ್ಲಪ್ಪ ಇವಳು.
ನಿನ್ನೆಯಿಂದ ಕಾಣಿಸ್ತಾನೆ ಇಲ್ಲ, ಏನಂತ ನೋಡಿದ್ರೆ ಇಂಥ ಕೆಲಸ ಮಾಡಿಟ್ಟವಳಲ್ಲಪ್ಪ ಇವಳು. ಏನ್ ಮಾಡೋದು ನಾನು ಇವಾಗ? ಅಯ್ಯೋ ದೇವ್ರೇ. ಸರ್, ಈ ಮನೆಯಿಂದ ಒಂದು ಪಿನ್ನು ಕೂಡ ತಗೊಂಡೋಗ್ಬಾರ್ದು. ಈ ಮನೆ ಫುಲ್ಲು ಸೀಸ್ ಆಗಿದೆ. ಅಯ್ಯೋ, ಈ ಮನೆ ಇವತ್ತು ಬಿಟ್ಟು ಹೋಗ್ಬೇಕಾ? ನಮ್ಮಪ್ಪ ಅಮ್ಮ ಕಷ್ಟಪಟ್ಟು ಕಟ್ಟಿದ್ದು ಮನೆ ಇವತ್ತು. ಸರ್ 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 ಏನಾಯ್ತು ಸರ್ ಇಲ್ಲಿ? ಅವ್ರ ಹೆಂಡತಿ ಗಂಡನ್ ಗೊತ್ತಿಲ್ದಂಗೆ ನಮ್ಮ ಬ್ಯಾಂಕಲ್ಲಿ ಪ್ರಾಪರ್ಟಿನ ಅಡ ಇಟ್ಬಿಟ್ಟು ಬೇರೊಂದ್ ಜೊತೆ ಓಡೋಗ್ಬಿಟ್ಟವಳೆ. ಅವರಿಂದ ಏನು ರೆಸ್ಪಾನ್ಸೇ ಬಂದಿಲ್ಲ. ಅದರಿಂದನೇ ನಾವು ಬಂದು ಸೀಸ್ ಮಾಡಿದ್ವಿ. ಮತ್ತೆ ಅವ್ರ ಗಂಡ? ಈಗ ಅವ್ರ ಗಂಡನ್ಗೆ ಏನೂ ಇಲ್ಲ, ಬೀದಿಗೆ ಬಿದ್ಬಿಟ್ಟವ್ರೆ. ಅಯ್ಯೋ ಪಾಪ ದೇವ್ರೇ. ಅವತ್ತು ಹಂಗಾಯ್ತು, ಆದ್ರೆ ಇಂಥ ಪರಿಸ್ಥಿತಿ ಯಾವತ್ತು ಯಾರಿಗೂ ಬರಬಾರ್ದು ಸರ್. ಅಯ್ಯೋ ಪಾಪ ಸಾರ್, ಸಾರ್ ಪಾಪ ಸಾರ್. ಬಾ ಬಾ ಬಾಪ, ಮೆತ್ತಿಗೆ ಬಾ, ಮೆತ್ತಿಗೆ ಮೆತ್ತಿಗೆ ನೋಡ್ಕೊಂಡ್ ಬಾ. ಸರ್, ಆ ಕಡೆ ಹೋಗೋಣ, ಸ್ವಲ್ಪ ಗಾಡಿಗಳು ನಿಲ್ಲಿಸಿ. ಸರಿ ಸರಿ, ಓಕೆ. ಬೇಗ ನಿಲ್ಲಿಸಿ ಸರ್, ಎಷ್ಟೊತ್ತು? ಅಯ್ಯೋ, ಏನ್ ಸೌಂಡ್ ಅದು? ಗಣೇಶ್! ಅಯ್ಯೋ ಗಣೇಶ್, ಎಂತ ಕೆಲಸ ಆಗೋಯ್ತು? ಏನ್ ಸರ್ ನೀವು ಹಿಂಗ್ ಮಾಡ್ಬಿಟ್ರಿ? ನಾವು ಗಾಡಿಗಳು ನಿಲ್ಸಕ್ ಹೋಗಿದ್ದೀವಿ ತಾನೆ, ನೀವು ಇಲ್ಲೇ ಇದ್ದು ನೋಡ್ಕೋಬೇಕು ತಾನೆ. ನೋಡಿ ಇವಾಗ ಎಂತ ಕೆಲಸ ಆಗೋಯ್ತು. ಅಯ್ಯೋ ಛ. ಈ ಪ್ರಪಂಚದಲ್ಲಿ ಜೀವನ ಮಾಡೋ ನಮಗೆ ಆ ದೇವರು ನಮಗೇ ಆದಂತ ಒಂದು ಜೋಡಿಯನ್ನು ಕೊಟ್ಟಿರುತ್ತಾನೆ. ನಾವು ಅದನ್ನು ಬಿಟ್ಟು ಕಂಡವರ ಆಸ್ತಿಯನ್ನು ಆಸೆ ಪಟ್ಟರೆ ನಮ್ಮ ಜೀವನವನ್ನು ಕಳೆದುಕೊಳ್ಳುತ್ತೀವಿ. ಯಾಕಂದರೆ ಪಾಪ ಕೊಡುವ ಸಂಬಳ ಮರಣ. ಈ ಸಿನಿಮಾ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿರುವಂಥ ಸ್ಕ್ಯಾನರ್ಗೆ ಅಥವಾ ನಂಬರ್ಗೆ 10 ರೂಪಾಯಿ ಡೊನೇಟ್ ಮಾಡಿ. ನೀವು ಮಾಡುವಂಥ ಈ ಸಹಾಯದಿಂದ ನಮಗೆ ಮುಂದೆ ಮಾಡುವ ಫಿಲಮ್ಗಳಿಗೆ ಬಹಳ ಅನುಕೂಲವಾಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.